AI ಸೂಪರ್ ಲಿಂಕ್ ಅನ್ನುವಂಥದ್ದು ಒಂದು ಹೊಸ ಟೆಕ್ನಾಲಜಿ. ಮೊಬೈಲ್ ನಲ್ಲಿ ಎಲ್ಲಿ ಕಡಿಮೆ ಸಿಗ್ನಲ್ ಇರುತ್ತೆ ಆ ಒಂದು ಸಿಗ್ನಲ್ ಜಾಸ್ತಿ ಮಾಡೋದಕ್ಕೆ ಅವರು ಒಂದು ಚಿಪ್ ರೆಡಿ ಮಾಡಿರ್ತಾರೆ. ಅದಕ್ಕೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡುವಂತ ಮೊಬೈಲ್ ನಲ್ಲಿ ಒಂದು ಆಂಟೆನಾ ಇರುತ್ತೆ. ಆದ್ರೆ ಈ AI ಲಿಂಕ್ ಅನ್ನುವಂತ ಹೊಸ ಟೆಕ್ನಾಲಜಿನಲ್ಲಿ 4 ಕಡೆನೂ ಸಿಗ್ನಲ್ ಸಿಗೋ ತರ ಅದರಲ್ಲಿರುವಂತ ಒಂದು AI ಚಿಪ್ ಇದೆ ಅಲ್ವಾ. ಎಷ್ಟೇ ಲೋ ಸಿಗ್ನಲ್ ಅಲ್ಲಿ ಇದ್ರು ಅಕ್ಕಪಕ್ಕದಲ್ಲಿ ಇರುವಂತ ಯಾವ ಟವರ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಸಿಗ್ನಲ್ ಬರುತ್ತಲ್ವಾ ಅದನ್ನ ಕ್ಯಾಚ್ ಮಾಡಿ ಪ್ರೊಸೆಸ್ ಮಾಡಿ ನಾವು ಇವಾಗ ಗೇಮಿಂಗ್ ಮಾಡ್ತಾ ಇದ್ರೆ ಗೇಮಿಂಗ್ ಆಡೋದಕ್ಕೆ ಬೇಕಾಗಿರುವಂತ ನೆಟ್ವರ್ಕ್ ಸಿಗ್ನಲ್ ನ ಅದು ಕ್ಯಾಚ್ ಮಾಡುತ್ತೆ. AI ಸೂಪರ್ ಲಿಂಕ್ ಟೆಕ್ನಾಲಜಿ ಇದಕ್ಕಿಂತ ಮೊದಲು Asus ROG ಮತ್ತೆ ಬ್ಲಾಕ್ ಶಾಕ್ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ಬಂದಿತ್ತು. ಸಿಗ್ನಲ್ ಬ್ರೇಕ್ ಆಗುವಂತ ಪ್ರಾಬ್ಲಮ್ ಇದೆ ಅಲ್ವಾ, ಐಫೋನ್ ಇಂದ ಕೂಡ ಶುರು ಆಗಿತ್ತು. ಇದು ಪ್ರೀಮಿಯಂ ಫೋನ್ ಆಗಿರೋದ್ರಿಂದ ತುಂಬಾ ವಿವಾದ ಆಗ್ಬಿಟ್ಟಿತ್ತು. ಕೊನೆಗೆ ಯಾವ್ಯಾವ ಪ್ರೀಮಿಯಂ ಫೋನ್ಗಳು ಇದಾವೋ ಅವರೆಲ್ಲರೂ ಮೊಬೈಲ್ ನಲ್ಲಿ 4 ಆಂಟೆನಾ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೊನೆಗೆ ಈಗ IQ ನವರು AI ಸೂಪರ್ ಲಿಂಕ್ ಟೆಕ್ನಾಲಜಿಯಿಂದ ಒಂದು ಹೊಸ ಚಿಪ್ ರೆಡಿ ಮಾಡ್ಬಿಟ್ಟು 5 ಜಾಗದಲ್ಲಿ ಆಂಟೆನಾಗಳನ್ನ ಹಾಕ್ಬಿಟ್ಟು ಅದನ್ನ AI ನಲ್ಲಿ ಮ್ಯಾನೇಜ್ಮೆಂಟ್ ಮಾಡಿ ಸಿಗ್ನಲ್ ನ ಬೂಸ್ಟ್ ಮಾಡಿ ಲೋ ಸಿಗ್ನಲ್ ಇರುವಂತ ಜಾಗದಲ್ಲೂ ಕೂಡ ಮೊಬೈಲ್ ನ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತ ಈ ಒಂದು ಹೊಸ ಟೆಕ್ನಾಲಜಿನ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ IQ Z11 ಲೈಟ್ ಅನ್ನೋದು ಈಗ ಬಂದಿದೆ. ಆದ್ರೆ IQ 11 ಮೊಬೈಲ್ ಇಂದಾನೇ ಆಲ್ರೆಡಿ ಇವರು ಬರುವಂತ ಪ್ರತಿಯೊಂದು ಫೋನ್ ಅಲ್ಲಿ ಈ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ. ಈ IQ 11 ಒಂದು ಟೆಕ್ನಾಲಜಿ ಬಂದಿತ್ತು. ಈ ಟೆಕ್ನಾಲಜಿ ಬರೋದಕ್ಕೆ ಏನ್ ಕಾರಣ ಹೇಳಿ, ಮೊಬೈಲ್ ನಲ್ಲಿ ಕೈನಲ್ಲಿ ಹಿಡ್ಕೊಂಡ್ಬಿಟ್ಟು ಗೇಮ್ ಆಡುವಾಗ ಒಂದು ಕೈಗಳು ಮೊಬೈಲ್ ನಲ್ಲಿ ಕವರ್ ಆಗೋದು, ಅವರಿಗೆ ಸಿಗ್ನಲ್ ಬರ್ತಾ ಇರ್ಲಿಲ್ಲ, ಪದೇ ಸಿಗ್ನಲ್ ಬ್ರೇಕ್ ಆಗ್ತಾ ಇತ್ತು. ವಿವೋನವರು IQ 11 ನಲ್ಲಿ 4 ಕಡೆನೂ ಆಂಟೆನಾಗಳನ್ನ ಹಾಕಿದ್ರು. ಇದನ್ನ ಇಂಡಿಜಿನಿಯಸ್ ಆಂಟೆನಾ ಸಿಸ್ಟಮ್ ಅಂತ ಒಂದು ಹೊಸ ಚಿಪ್ ರೆಡಿ ಮಾಡ್ಬಿಟ್ಟು ಈ ಮೊಬೈಲ್ ಅಲ್ಲಿ ಹಾಕಿದ್ದಾರೆ. ಈ AI ಸೂಪರ್ ಲಿಂಕ್ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಒಂದೇ ಒಂದು ಸ್ಟ್ರಾಂಗ್ ಕಾರಣ ರೀ. ಕೆಲವೊಂದ್ ಸಾರಿ ನಾವು ಇರುವಂತ ಜಾಗದಲ್ಲಿ ಸಿಗ್ನಲ್ ಬರ್ದೇ ಇರ್ಬೇಕಾದ್ರೆ ನಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಏನಪ್ಪಾ ಇದು ಮೊಬೈಲ್ ನಲ್ಲಿ ಸಿಗ್ನಲ್ ಬರ್ತಾ ಇಲ್ಲ, ಇದನ್ನ ಯೂಸ್ ಮಾಡೋದು ಹೇಗೆ. ಇದು AI ಸೂಪರ್ ಲಿಂಕ್ ಅಂತ ನನ್ಗೊಂದು ಪೋಸ್ಟ್ ಬಂದಿತ್ತಲ್ವಾ, ಆ ಪೋಸ್ಟ್ ನಲ್ಲಿ ಇರುವಂತದ್ದು AI ಸೂಪರ್ ಲಿಂಕ್ ಏನೋ ಅಂತ ತಿಳ್ಕೊಳ್ಳೋದಕ್ಕೆ ಹೋದಾಗ ನನಗೂ ಕೂಡ ಶಾಕ್ ಆಗೋಯ್ತು. ಏನಪ್ಪಾ ಇದು ನಮ್ಗೆ ಯೂಸ್ ಆಗುವಂತ ಟೆಕ್ನಾಲಜಿ ಇದೆ, ಬಗ್ಗೆ ತಿಳ್ಕೋಬೇಕು ಅನ್ನುವಂತ ಕುತೂಹಲ ಬಂತು. ಇದ್ರ ಬಗ್ಗೆ ನಾನು ಚೆಕ್ ಮಾಡಿದಾಗ ನನ್ಗೆ ಶಾಕ್ ಆಯ್ತು. ಪರವಾಗಿಲ್ಲ, ಬಗ್ಗೆ ಯಾರೋ ಹೊಸ ಟೆಕ್ನಾಲಜಿನ ಕಂಡುಹಿಡಿದಿದ್ದಾರೆ. ಇನ್ಮೇಲಿಂದ ನಾವು ಯೂಸ್ ಮಾಡುವಂತ ಎಲ್ಲಾ ಫೋನ್ಗಳಲ್ಲೂ ಲೋ ಸಿಗ್ನಲ್ ಇರುವಂತ ಜಾಗದಲ್ಲಿ ಒಂದು ಹಾರ್ಡ್ವೇರ್ ಚಿಪ್ ಇಂದ ಬರುವಂತ ನಾರ್ಮಲ್ ಸಿಗ್ನಲ್ ನ ಬೂಸ್ಟ್ ಮಾಡ್ಬಿಟ್ಟು ಯೂಸ್ ಮಾಡುವಂತ ಫೋನ್ ಯೂಸ್ ಮಾಡುವಾಗ ನಮ್ಗೆ ಪ್ರಾಬ್ಲಮ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಒಂದು ಹೊಸ ಟೆಕ್ನಾಲಜಿನ ಕಂಡುಹಿಡಿದಿದ್ದಾರೆ. ನಾವು ಫೋನ್ ಯೂಸ್ ಮಾಡುವಾಗ ಯಾವ ಲ್ಯಾಗ್ ಇಲ್ಲದೆ ತುಂಬಾ ಸುಲಭವಾಗಿ ಯೂಸ್ ಮಾಡಬಹುದು. ಈ ಫೋನ್ ನ ಸಾಫ್ಟ್ವೇರ್ ಬಳಸ್ಬಿಟ್ಟು 5G ಮತ್ತೆ ವೈಫೈ ಕನೆಕ್ಟಿವಿಟಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಲೋ ಸಿಗ್ನಲ್ ಇರುತ್ತೆ 5G ನೆಟ್ವರ್ಕ್ ಅಲ್ಲಿ ಸಿಗ್ನಲ್ ಸಿಗೋ ತರ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂಥರ 360 ಡಿಗ್ರಿ ಆಂಟೆನಾ ಟೆಕ್ನಾಲಜಿ ಅಂತೀರಿ. ನಾವು ಕೈನಲ್ಲಿ ಹಿಡ್ಕೊಂಡಾಗ 2 ಕಡೆ ಬ್ಲಾಕ್ ಆಗುತ್ತೆ. ಅಂದ್ರೆ ಆಂಟೆನಾ ಇರುವಂತ ಜಾಗದಲ್ಲಿ ಕೈ ಹಿಡಿದ್ರೆ ಅದು ಸಿಗ್ನಲ್ ಎಲ್ಲಿಂದ ಬರುತ್ತೆ ಹೇಳಿ. ಅದಕ್ಕೆ ಇವರು ಏನ್ ಮಾಡಿದ್ದಾರೆ ಅಂದ್ರೆ 4 ಕಡೆಯಿಂದ ಸಿಗ್ನಲ್ ಡ್ರಾಪ್ ಆಗಬಾರ್ದು. ನಾವು ಮೊಬೈಲ್ ಯೂಸ್ ಮಾಡೋದನ್ನ ತುಂಬಾ ಸುಲಭವಾಗಿ ಯೂಸ್ ಮಾಡಬೇಕು. ಈಗ ಸಿಗ್ನಲ್ ಡ್ರಾಪ್ ಆದ್ರೆ ಮೊಬೈಲ್ ನಮ್ಗೆ ಕೆಲಸ ಮಾಡೋದಿಲ್ಲ. ನಾವು ಯಾವ್ದಾದ್ರು ಒಂದು ಡಾಟಾ ಯೂಸ್ ಮಾಡಿ ಗೇಮ್ ಮಾಡ್ತಾ ಇದೀವಿ, ವಿಡಿಯೋ ನೋಡ್ತಾ ಇದೀವಿ ಅಥವಾ ಕಾಲ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ, ಆಗ ಸಿಗ್ನಲ್ ಡ್ರಾಪ್ ಆದ್ರೆ ನಮ್ಮ ಕೆಲಸ ನಿಂತೋಗುತ್ತೆ. ಅದಕ್ಕೆ ಇವ್ರು ಏನ್ ಮಾಡಿದ್ದಾರೆ 360 ಡಿಗ್ರಿ ಆಂಟೆನಾ ಟೆಕ್ನಾಲಜಿ ಹಾಕಿದ್ದಾರೆ. ಅಂದ್ರೆ ಅದು ಸಾಫ್ಟ್ವೇರ್ ಚಿಪ್ ಇದೆ ಅಲ್ವಾ, ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ ನಮ್ಗೆ ಸಿಗ್ನಲ್ ಡ್ರಾಪ್ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಇದಕ್ಕೆ ಸಿಗ್ನಲ್ ಬೂಸ್ಟರ್ ಚಿಪ್ ಅಂತಾರೆ. ಒಂದು ಟೆಕ್ನಾಲಜಿನಲ್ಲಿ ಸಿಗ್ನಲ್ ಆಂಪ್ಲಿಫೈಯೋ ಫ್ರೀಕ್ವೆನ್ಸಿ ಚಿಪ್ ಅಂತೇಳಿ ಹೊಸ ಚಿಪ್ ರೆಡಿ ಮಾಡಿದಾರಂತೆ. ಇದು ಹಳ್ಳಿಗಳಲ್ಲಿ ಸಿಗ್ನಲ್ ಆಲ್ರೆಡಿ ಕಡಿಮೆ ಇರುತ್ತೆ. ಒಳಗಡೆ ಪಾಸ್ ಒಳಗಡೆ ಅಂಡರ್ ಗ್ರೌಂಡ್ ಒಳಗಡೆ ಎಲ್ಲೇ ಹೋದ್ರು ಸ್ವಲ್ಪ ಸಿಗ್ನಲ್ ಸಿಕ್ಕರು ಅದನ್ನ ಮ್ಯಾಗ್ನೆಟ್ ತರ ಹೇಳ್ಕೊಂಡ್ಬಿಟ್ಟು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರ. ಅವ್ರಿಗೆಲ್ಲರಿಗೂ ಸ್ವಲ್ಪ ಫಾಸ್ಟ್ ಆಗಿ ನೆಟ್ವರ್ಕ್ ಸಿಗೋ ತರ ಮಾಡ್ತಾರೆ ಅಂತ. ಯಾರು ವಿವೋ ಫೋನ್ ಯೂಸ್ ಮಾಡ್ತಾ ಇದಾರಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವ್ರಿಗೆ ಈ ಸಿಗ್ನಲ್ ಪ್ರಾಬ್ಲಮ್ಗಳು ಎಲ್ಲ ಬರೋದಿಲ್ಲ.